Dear students, today we are discuss about silent features of our constitution, fundamental rights. The rights that the constitution has given to the people are called fundamental rights. Fundamental rights means the rights that the constitution has given to the people are called fundamental rights. ಒಂದು ಕಾನ್ಸ್ಟಿಟ್ಯೂಷನ್ ಮೂಲಕ ನಮಗೇನು ಹಕ್ಕುಗಳು ಸಿಕ್ಕಿದೆಯೋ ಅಂತಹ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಜನರು ಕರಿತಾ ಹೋಗ್ತಾರೆ. No law of any government, central or state, or any organization can deny these rights. No law of any government, central or state, or any organization can deny these rights. ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಆರ್ಗನೈಸೇಷನ್ ಕೂಡ ಇದನ್ನು ಡೆನಿ ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಇಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಟೇಕನ್ ಅವೇ ಆರ್ ಎಂಡೇಂಜರ್ಡ್, ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ಎಂಡೇಂಜರ್ಡ್ ಆಗಿದೆ. ಸೊ ನಮಗೆ ಏನು ಮೂಲಭೂತ ಹಕ್ಕುಗಳನ್ನು ಇದು ಕೊಡ್ತಾ ಹೋಗುತ್ತೆ. ಯಾವುದ್ರ ಮೂಲಕ? ಕಾನ್ಸ್ಟಿಟ್ಯೂಷನ್ ಮೂಲಕ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ಆಗಿರ್ಬೋದು, ಇದನ್ನು ಅಪೋಸ್ ಮಾಡೋ ಹಾಗಿಲ್ಲ. ಯಾವುದೇ ಮೂಲಭೂತ ಹಕ್ಕುಗಳಿಗೆ, ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆಯನ್ನು ತರುವಂತಿಲ್ಲ. ಸೊ if the fundamental rights are taken away or endangered, the citizens can directly appeal to High Court or Supreme Court. ಯಾವುದೇ ರೀತಿಯಾದಂಥ ಧಕ್ಕೆ ಆದಂಥ ಸಂದರ್ಭದಲ್ಲಿ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಯಾವುದೇ ಮನುಷ್ಯನಾದರೂ ಕೂಡ ಏನು ಮಾಡ್ಬೋದು? ಟು ಡೈರೆಕ್ಟ್ಲಿ ಅಪೀಲ್ ಟು ಹೈಕೋರ್ಟ್ ಆರ್ ದ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅಪೀಲ್ ಮಾಡ್ಬೋದಾಗಿದೆ. These rights are listed in the third part of the constitution. These rights means fundamental rights are listed in the third part of the constitution. Next, fundamental duties. Duties are our responsibilities towards our country. Duties are our responsibilities. Duties our responsibilities towards our country. 11 fundamental duties are there. There are 11 fundamental duties are there, being delineated in the A part of the 4th chapter under clause 51A of our constitution. ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ನಾವು ಎಲ್ಲಿ ಕಾಣಬಹುದಾಗಿದೆ? ಎ ಪಾರ್ಟ್ ಆಫ್ ದ 4th ಚಾಪ್ಟರ್ ಅಂಡರ್ ಕ್ಲಾಸ್ 51A ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. Through the 86th amendment to the Constitution in 2002, it has been made a duty of parents to provide compulsory education to their children aged between 6 to 14 years. ಸೊ 2002ರ ಒಂದು ಅಮೆಂಡ್ಮೆಂಟ್ ಪ್ರಕಾರ, ತಿದ್ದುಪಡಿಯ ಪ್ರಕಾರ ಏನು ಮಾಡಲಾಗಿದೆ? ಸೊ ಪೇರೆಂಟ್ಸು 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನನ್ನು ಪೇರೆಂಟ್ಸೇ ಕಲ್ಪಿಸ್ಕೊಡ್ಬೇಕು. ಅವ್ರುಗಳನ್ನ ಯಾವುದೇ ರೀತಿಯಾದಂಥ ಕೆಲಸಗಳಿಗೆ ಕರ್ಕೊಂಡು ಹೋಗಬಾರ್ದು. ಅವ್ರುಗಳನ್ನ ಏನು ಮಾಡಬೇಕು? ಸ್ಕೂಲಿಗೆ ಕಳಿಸ್ಬೇಕು ಅಂತ ಬಿಟ್ಟು ಈ ಒಂದು ಅಮೆಂಡ್ಮೆಂಟ್ ಅಂತ 86th ಅಮೆಂಡ್ಮೆಂಟು ಹೇಳ್ತಾ ಹೋಗುತ್ತೆ. ಸೊ ದಿಸ್ ಈಸ್ 11 ಡ್ಯೂಟಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಈ ಒಂದು ಫಂಡಮೆಂಟಲ್ ಡ್ಯೂಟೀಸನ್ನು ಅಂದರೆ 6th ಇಯರ್ನಿಂದ 14 ಇಯರ್ಸ್ವರೆಗೂ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅನ್ನೋವಂಥದ್ದನ್ನ 11th ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಹೇಳಲಾಗಿದೆ.